ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯುವರ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಂಬೆ ಹುಳಿದು ಉಪ್ಪಿನಕಾಯಿ ಟ್ರೈ ಮಾಡ್ತಿದ್ವಿ. ಅಂದರೆ ಆ ಕೆಲಸದಲ್ಲಿಂದ ಬರುವಾಗ ತುಂಬ ಲಿಂಬೆ ಹುಳಿ ತಗೊಂಡು ಬಂದಿದ್ರು. ಸೊ ಅದರ ಉಪ್ಪಿನಕಾಯಿ ಟ್ರೈ ಮಾಡುವಂತ ಇದ್ದೇವೆ. ಸೊ ಉಪ್ಪಿನಕಾಯಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ಲಿಂಬೆಹಣ್ಣನ್ನೆಲ್ಲ ಚೆಂದ ತೊಳೆದುಕೊಂಡು ಲಿಂಬೆಹಣ್ಣನ್ನೊಂದು ಹದ ಸೈಜಿಗೆ ಕಟ್ ಮಾಡಿಕೊಳ್ಬೇಕು. ಮತ್ತು ಲಿಂಬೆಹಣ್ಣು ಕಹಿ ಇದ್ದ ಲಿಂಬೆಹಣ್ಣೆಲ್ಲ ಹಾಕ್ಲಿಕ್ಕೆ ಹೋಗಬೇಡ ಆಯಿತಾ. ಅಂದರೆ ಅದು ಒಂದು ಕಹಿ ಲಿಂಬೆಹಣ್ಣು ಬಿದ್ದರೆ ಮತ್ತು ಫುಲ್ಲು ಉಪ್ಪಿನಕಾಯಿ ಸ್ವಲ್ಪ ಕಹಿ ಕಹಿ ಆಗ್ತದೆ. ಸಾಧಾರಣ ಹಣ್ಣಾಗಿರುವಂಥ ಹುಳಿಗಳನ್ನೇ ಎಲ್ಲ ತಗೊಳ್ಳಿ. ಅಂದರೆ ಸ್ವಲ್ಪ ಕಾಯಿ ಇದ್ದದ್ದು ಸ್ವಲ್ಪ ಅದರ ಸುನೆ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ ಹುಳಿಯಲ್ಲಿ. ಹಾಗೆ ಮತ್ತು ಅದು ಸ್ವಲ್ಪ ಸುನೆ ಆದರೂ ಮತ್ತು ಫುಲ್ ಉಪ್ಪಿನಕಾಯಿ ಸುನೆ ಆಗ್ತದೆ, ತಿನ್ನಲಿಕ್ಕೆ ಅಷ್ಟು ಚೆಂದ ಆಗೋದಿಲ್ಲ. ಹಾಗೆ ಆದಷ್ಟು ಹಣ್ಣನ್ನೇ ತಗೊಳ್ಳಿ ಲಿಂಬೆ ಹುಳಿ. ಇದರೆಲ್ಲ ನೀರೆಲ್ಲ ಉಳಿದಿರ್ತಲ್ಲ, ನೀರನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಬೇಕು. ಇಲ್ಲದ್ರೆ ಹುಳಿಯೆಲ್ಲ ಸ್ವಲ್ಪ ನೀರು ಅದರಕ್ಕೆ ಬಿದ್ದರೆ ಉಪ್ಪಿನಕಾಯಿ ಸ್ವಲ್ಪ ಹುಳಿ ಜಾಸ್ತಿಯಾಗಿ ಲಾಯ್ಕ್ ಆಗ್ತದೆ. ಅಂದರೆ ನೀರು ವೇಸ್ಟ್ ಆಗ್ತದೆ ಇಲ್ಲದ್ರೆ ಸುಮ್ಮನೆ. ಕಾಯಿಮೆಣಸು ಶುಂಠಿಯನ್ನೆಲ್ಲ ಚಾಪರಲ್ಲಿ ಕಟ್ ಮಾಡು ಅಂತ ಹೇಳಿದ್ರು ಅಮ್ಮ. ಅಂದರೆ ಸಣ್ಣ ಸಣ್ಣ ಆದರೆ ಭಾರಿ ಲಾಯ್ಕ್ ಆಗ್ತದೆ ಅಂತ. ಅಂದರೆ ಜಗಿಲಿಕ್ಕೆ ಸಹ ಸಿಗ್ತದೆ ಅದು, ಇಲ್ಲದ್ರೆ ಕಾಯಿ ಮೆಣಸೆಲ್ಲ ತೆಗೆದು ಸೈಡ್ಗೆ ಇಡ್ಲಿಕ್ಕೆ ಆಗ್ತದೆ. ಒಟ್ಟು ಕಾಯಿ ಒಟ್ಟಿಗೆ ಹಾಕುವ. ಶುಂಠಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಕಾಯಿ ಮೆಣಸಿನೊಟ್ಟಿಗೆ ಸೇರಿಸಿಕೊಳ್ಳುವ. ಒಟ್ಟಿಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಇದನ್ನು ಚಾಪರಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳುದು. ಚಾಪ್ ಮಾಡಿಕೊಂಡಂತ ಇದು ಮೆಣಸಿನಕಾಯಿ ಶುಂಠಿಯನ್ನೆಲ್ಲ ಲಿಂಬೆ ಹುಳಿದ್ದು ಹೋಳುಗಳಿಗೆ ಸೇರಿಸಿಕೊಳ್ತಾ ಇದ್ದೇವೆ. ಈಗ ಸ್ವಲ್ಪ ಒಂದು ಚಮಚ ಅಷ್ಟು ಅರಿಶಿನ ತಗೊಳ್ಳೋದು. ಒಂದು ಚಮಚ ತಗೊಳ್ಳಿಲ್ಲ, 1/4 ಚಮಚದಷ್ಟು ಅರಿಶಿನ ತಗೊಂಡದ್ದು. ಮತ್ತು ನೀವು ಲಿಂಬೆ ಹುಳಿ ಎಷ್ಟು ಹಾಕ್ತೀರಿ ಅದರ ಮೇಲೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ಸ್ವಲ್ಪ ಹಿಂಗು, ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಾವು ಕಲ್ಲುಪ್ಪನ್ನು ತಗೊಂಡಿದ್ದೇವೆ. ನಿಮಗೆ ಯಾವ ಉಪ್ಪು ಅದಂತ ಅನ್ನಿಸ್ತದೆ, ಯಾವುದು ಬೇಕು ಅಂತ ಅನ್ನಿಸ್ತದೆ, ನೀವು ಯಾವುದನ್ನು ಉಪಯೋಗ ಮಾಡ್ತೀರಿ ಅದನ್ನು ತಗೊಳ್ಬೋದು. ಹಾಗೆ ಹಾಕ್ತಾ ಇದ್ದೇವೆ ಕಲ್ಲುಪ್ಪನ್ನು. ಎಲ್ಲ ಸಹ ಚಂದ ಮಾಡಿ ಮಿಕ್ಸ್ ಮಾಡೋದು. ಉಪ್ಪು ಸಾಕಾ? ಉಪ್ಪು ಹಾಕಿ ಸಾಕು, ರುಚಿಗೆ ತಕ್ಕಷ್ಟು ಹಾಕಿಕೊಂಡ್ರೆ ಸಾಕು. ಊಟ ಮಾಡುವಾಗ ಸ್ವಲ್ಪ ಕೊಟ್ಟಕ್ಕೇನಾದ್ರೆ ಆಯ್ತು. ಇನ್ನದನ್ನೊಂದು ಯಾವುದರಲ್ಲಿ ಆದರೂ ಭರಣಿಯಲ್ಲಿ ಡಬ್ಬದಲ್ಲಿ ನಿಮ್ಮಲ್ಲಿ ಯಾವ್ದುಂಟು ಅದರಲ್ಲಿ ಹಾಕಿ ತೆಗೆದಿಟ್ಟುಕೊಳ್ಳೋದು. ನಾವಿಲ್ಲಿ ಭರಣಿಯಲ್ಲಿ ಹಾಕ್ತಿದ್ದೇವೆ. ಈಗ ಭರಣಿಯಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಇನ್ನೂ ಅಂದರೆ ಬಾಯಿ ಫುಲ್ಲು ಬಂದಾಗಬೇಕು, ಇಲ್ಲಿ ಎಲ್ಲ ಗಾಳಿ ಹೋಗ್ಬಾರ್ದು ಒಳಗೆ. ಇನ್ನೂ 1 ವಾರ ಕಾಯಬೇಕು, ಅಂದರೆ ಉಪ್ಪಿನಕಾಯಿ ಫುಲ್ ರೆಡಿ ಆಗಬೇಕು ಅಂತ ಹೇಳಿದರೆ. ಸೊ 1 ವಾರ ಕಳೆದು ಬಂದು ನೋಡುವ ಹೇಗಾಗಿದೆ ಅಂತ ಉಪ್ಪಿನಕಾಯಿ. ಸೊ ಈಗಕ್ಕೆ ಸದ್ಯಕ್ಕೆ ಆ ಉಪ್ಪಿನಕಾಯಿನೆಲ್ಲ ಫುಲ್ಲು ಬಂದು ಕಟ್ಟಿಟ್ಟಿದ್ದೇವೆ. ಈಗ
ಇನ್ನು ಉಪ್ಪಿನಕಾಯಿ ಫುಲ್ ರೆಡಿ ಆದಮೇಲೆ ಬಂದು ನೋಡುವ ಹೇಗೆ ಅಂತ ಹೇಳಿ, ಒಂದು ಅನ್ನದೊಟ್ಟಿಗೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಲಾಯಕಲ್ಲಿ ಊಟ ಮಾಡುವ ಹೇಗೆ ಆಗಿದೆ ಅಂತೇಳಿ ನಾನು ಅದರ ರಿವ್ಯೂ ಕೊಡ್ತೇನೆ. ಈಗ ಸದ್ಯಕ್ಕೆ ಉಪ್ಪಿನಕಾಯಿ ಫುಲ್ ಬರೆಯಲ್ಲಿ ಹಾಕಿಟ್ಟಿದ್ದೇವೆ, ಇನ್ನು ನಾಳ್ದು ಸಿಗುವ. ಸೊ ಈಗ ಒಂದು ಸಾಧಾರಣ 1-1.5 ವಾರ ಕಳೆದಿದೆ. ಉಪ್ಪಿನಕಾಯಿ ಹೇಗೆ ಆಗಿದೆ ಅಂತ ಹೇಳಿ ನೋಡುವ. ಈಗ ಹಗ್ಗ ಎಲ್ಲ ಕಟ್ಟಿ ಫುಲ್ಲು ಬಂದ್ ಮಾಡಿ ತೆಗೆದಿಟ್ಟಿತ್ತು, ಹೇಗುಂಟು ಅಂತ ಹೇಳಿ ತೆಗೆದು ನೋಡ್ಬೇಕಷ್ಟೇ. ತೆಗೀರಿ ಫುಲ್ ಉಪ್ಪಿನಕಾಯಿ ಎಲ್ಲ ಫುಲ್ ಕೆಳಗೆ ಹೋಗಿದೆ. ಇಲ್ಲಿ ಉಪ್ಪಿನಕಾಯಿ ರೆಡಿ ಆಗಿದೆ. ಈಗ ಉಪ್ಪಿನಕಾಯಿ ಹೇಗೆ ಉಂಟು ಅಂತ ಹೇಳಿ ನೋಡ್ಬೇಕಷ್ಟೇ. ಉಪ್ಪಿನ ಖಾರಕ್ಕೆ ಫುಲ್ಲು ಹುಳಿ ಎಲ್ಲ ಜಗ್ಗಿ ಕೆಳಗೆ ಕೂತ್ಕೊಂಡಿದೆ. ಈಗ ಉಪ್ಪಿನಕಾಯಿ ಮತ್ತೆ ಅನ್ನ ತಗೊಳ್ತಾ ಇದ್ದೇವೆ. ಈಗ ಉಪ್ಪಿನಕಾಯಿ ಮತ್ತೆ ಅನ್ನ ಟೇಸ್ಟ್ ಹೇಗೆ ಆಗ್ತದೆ ಅಂದ್ರೆ ನೋಡುವ. ಉಪ್ಪಿನಕಾಯಿ ಸ್ವಲ್ಪ ನೀರು ತಗೊಳ್ಳುವ, ಒಳ್ಳೆ ನೀರು ಹೇಗೆ ಉಂಟು ನೋಡುವ. ಹುಳಿ ಉಂಟು, ಉಪ್ಪು ಸಹ ಉಂಟು. ನಾ ತುಂಬ ಉಪ್ಪಿನಕಾಯಿ ತಗೊಂಡಿದ್ದೇನೆ. ಇಷ್ಟೆಲ್ಲ ಹುಳಿ ಉಪ್ಪಿನಕಾಯಲ್ಲಿ ಊಟ ಮಾಡಬೇಡಿ, ಒಳ್ಳೇದು ಸಲ್ಲ, ಹುಳಿ ಜಾಸ್ತಿ. ಹುಳಿ ಉಂಟು, ಖಾರ ಸಹ ಸಾಧಾರಣ ಆಗಿದೆ, ಬಾರಿ ಲೈಕ್ ಆಗಿದೆ. ಉಪ್ಪು ಸಹ ಸಾಧಾರಣ ಕೊಟಕ್ಕನಾಗಿದೆ. ತುಂಬ ಸೂಪರ್ ಆಗಿದೆ ಉಪ್ಪಿನಕಾಯಿ. ಈಗ ಸಾಧಾರಣ 2 ವಾರದಲ್ಲೆಲ್ಲ ಉಪ್ಪಿನಕಾಯಿ ಸಾಧಾರಣ ರೆಡಿ ಮಾಡಿಕೊಳ್ಬೋದು ಈ ಥರ. ಹಾಗೆ ಬಾರಿ ಲೈಕ್ ಆಗ್ತದೆ. ಶುಂಠಿ ಕಾಯಿ ಮೆಣಸೆಲ್ಲ ಜಗಲಿಗೆ ಸಿಗ್ತಾ ಉಂಟು, ಒಳ್ಳೆ ಸೂಪರ್. ಅನ್ನ ಮತ್ತು ಉಪ್ಪಿನಕಾಯಿ ಇದ್ದರೆ ಇದು. ಅನ್ನ ಮತ್ತು ಉಪ್ಪಿನಕಾಯಿ ಇದ್ದರೆ ಬಾರಿ ಲೈಕಿದ್ದು ಊಟ, ಸೂಪರ್ ಆಗಿದೆ ಉಪ್ಪಿನಕಾಯಿ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಯಾವುದಾದ್ರು ಡಿಶ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.